ನಮ್ಮವನ ನಿಮ್ಮವನ ಒಂದು ಸಲ ಸುಮ್ಮನಿರಯ್ಯ ನಮ್ಮಷ್ಟು ಎತ್ತರ ಬೆಳೆದವನು ಇಲ್ಲಪ್ಪ. ಕೇವಲ ಏನು ನಿನಗಿಂತ ಹೆಚ್ಚು ಎತ್ತರ ಐತೆ. ಆದ್ರೆ ಹಿರಿತನದಲ್ಲಿ ನಿನಗಿಂತ ನಾನೇ ಮೇಲಿದ್ದೇನೆ. ಹೌದು, ವಯಸ್ಸಾಗುತ್ತದ, ವಯಸ್ಸು ಯಾರಿಗೂ ಆಗುತ್ತದೆ. ಕಾಡ್ತಾ ಉಂಟು ಕಾಡು, ಮತ್ತೆ ಪ್ರಾಯ ಕತ್ತೆಗೆ ಆಗುತ್ತದೆ, ಗೊತ್ತುಂಟಾ? ಅಧಿಕ ಪ್ರಸಂಗ ಬೇಡ, ಅಧಿಕ ಪ್ರಸಂಗ ಬೇಡ. ನೀನು ಬಾಲ, ನನ್ನ ವಿಷಯ ಗೊತ್ತಿಲ್ಲ. ಏನು ನಿನ್ನದು ವಿಷಯ? ನಾನು ನಿಮ್ಮಲ್ಲಿ ಯಾಕೆ ಮಾತಾಡುದಿಲ್ಲ? ಯಾಕೆ? ಸರಸ ಸಂಬಂಧ ಸಮಾನತೆ ಬೇಕು. ನಿನಗೆ ಗೊತ್ತಿಲ್ಲ. ಒಳ್ಳೆದಾಯ್ತು. ನಾವು ಯಾರು, ನಮ್ಮ ಘನತೆ ಏನು, ನಮ್ಮಲ್ಲಿ ಎಷ್ಟು ಉಂಟು, ನಮ್ಮ ಯೋಗ್ಯತೆ ಏನು, ನಮ್ಮ ಹಣ ಹೊರಗಾಕು. ಮುಖ ಮುಖ ನೋಡಿ ಮಾತಾಡಿ ಅಭ್ಯಾಸವಾದ. ನಮ್ಮ ಎತ್ತರ ಎಲ್ಲಿ, ನಮ್ಮ ವಿಸ್ತಾರ ವಿಸ್ತಾರ ನಿಮಗೆ ಗೊತ್ತಿಲ್ಲ. ಕಾಣುವಾಗ ಸಣ್ಣ ಹುಡುಗನ ಹಾಗೆ ನನ್ನ ಎದುರಿಗೆ ಕಾಣ್ತಾ ಇದೆ. ನಿಮಗೆ ಸಾಗರ ಗೊತ್ತುಂಟಾ? ಸಾಗರವೂ ಗೊತ್ತುಂಟು, ನಮಗದ್ರ ಆಚೆ ಗೊತ್ತುಂಟು. ಗೊತ್ತಿದ್ಯಾ? ನಾವು ತಿರುಗಾಟ ಮಾಡದ ಜಾಗ ಉಂಟ? ಪರ್ವತದ ಸಾನು ಪ್ರದೇಶದಲ್ಲಿ, ಪರ್ವತ ಸಾಗರದಲ್ಲಿ ಈಜಾಡುದು, ಪರ್ವತ ಸಾನು ಪ್ರದೇಶದಲ್ಲಿ ಏರುವುದು, ಒಟ್ಟಿಗೆ ಹರಿಸೋದು. ನಮಗೆ ಯಾವ್ದು ತಟ ಇಲ್ಲ, ಗೊತ್ತಾಯ್ತಾ? ನಿಮಗೆ ತಡ ಇಲ್ಲ. ಗೊತ್ತಿಲ್ಲ. ನಾವು ಮನಸ್ಸು ಮಾಡಿದ್ರೆ ಮನಸ್ಸು ಮಾಡಿದ್ರೆ ಗಾಳಿಯನ್ನು ಕೈಯಲ್ಲಿ ಹಿಡಿದು ಹೀಗೆ ಆಕಾಶದ ಅಗಲ ಎಷ್ಟು, ಉದ್ದ ಎಷ್ಟು ನನ್ನ ಹತ್ರ ಕೇಳಬೇಕು. ಈಗ ಉತ್ತರ ಕೊಟ್ಟೆ. ಅಲ್ಲಿ ಮೇಲೆ ನಕ್ಷತ್ರ ಎಷ್ಟುಂಟು ಲೆಕ್ಕ ಮಾಡು. ಇದು ನಮಗೆ ಅಗತ್ಯ ಅಲ್ಲ. ಸಂಖ್ಯೆ ಎಷ್ಟು? ಸಂಖ್ಯೆ ಇವರಿಗೆ ಗೊತ್ತುಂಟು, ನನಗೆ ಗೊತ್ತಿಲ್ಲ, ಅವರಿಗೆ ಗೊತ್ತಿಲ್ಲ. ಹೇಳುವುದಿಲ್ಲ ಮಾತ್ರ. ಅರೆ ಹೇಳುವುದಿಲ್ಲ, ಹೇಳಿದ್ ಯಾಕೆ ಹೇಳುವುದಿಲ್ಲ? ಈಗ ಆಕಾಶದ ಅಗಲ ಎಷ್ಟು? ಈಗ ಯಾರಾದ್ರೂ ಆಕಾಶದ ಅಗಲ ಎಷ್ಟು? ನಾನೀಗ ಹೇಳುವುದಲ್ಲ. ನನ್ನಲ್ಲಿ ಹೇಳಿ. ಆಕಾಶದ ಅಗಲ ಎಷ್ಟು? ನಾನು ಹೇಳ್ತೇನೆ, ಅದಕ್ಕೆ ಉತ್ತರ ನಾನು ಹೇಳ್ತೇನೆ. ಆಕಾಶ ಆಗಲ್ಲ ಎಷ್ಟೆಂಬುದು ಅವರಲ್ಲಿ ಕೇಳುದಲ್ಲ, ಅದಕ್ಕೆ ಪ್ರತ್ಯುತ್ತರ ನಾನು ಕೊಡ್ತೇನೆ. ಎಷ್ಟು ಉಂಟೋ ಅಷ್ಟೇ. ನಾನು ಅದೇ ನಿರೀಕ್ಷೆ ಮಾಡಿ ಉತ್ತರವನ್ನೇ ಕೊಟ್ಟಿದ್ದೀನಿ. ಯಥಾರ್ಥಕ್ಕಾಗಿ ಯಾಕೆ ಹೇಳುವುದಿಲ್ಲ? ಯಾರಾದ್ರೂ ನಮ್ಮ ಮಾತನ್ನು ಕೇಳಿಸಿಕೊಂಡು ಆಮೇಲೆ ಪ್ರಚಾರ ಮಾಡಿ. ಕೆಲವರಿಗೆ ಗೊತ್ತೇ ಇರುವುದಿಲ್ಲ, ನಮ್ಮಿಂದ ಕೇಳಿ ಪ್ರಚಾರ ಮಾಡೋದು. ನಾಳೆಯಿಂದ ಪುನಃ ಅದುವೇ ಬರ. ಅದು ಯಾರು ಹೇಳಿದ್ದು? ಅದೆಲ್ಲ ಬೇಡ, ಅದೆಲ್ಲ ಹಾಗೆಲ್ಲ ಬೇಡ. ನಮ್ಮ ಶಿಷ್ಯತ್ವ ವಹಿಸ್ತೀವಿ, ಎಲ್ಲ ವಿಷಯವನ್ನು ಹೇಳಿ. ಆದ್ರೆ ಒಂದು ಕಾಡುತ್ತಾ ಉಂಟು ಅರಣ್ಯ, ಎಲ್ಲಿ ಬೇಕಾದ್ರೂ ಸಂಚಾರ ಮಾಡಬಹುದು. ನಾವು ಸ್ವತಂತ್ರ ಇದ್ದೇವೆ, ನಮಗೆ ಸ್ವಾತಂತ್ರ್ಯ ಉಂಟು. ಅವತ್ತೇ ಸಿಕ್ಕಿದೆ. ನಿನಗೆ ಯಾರು ಸ್ವಾತಂತ್ರ್ಯ ಕೊಟ್ಟದ್ದು? ನಾವು ಮಾಡ್ಕೊಂಡದ್ದು. ಇಲ್ಲಿ ಸ್ವಾತಂತ್ರ್ಯ ಕೊಟ್ಟದ್ದು ಯಾರು? ಇಲ್ಲಿ ಸ್ವಾತಂತ್ರ್ಯ ಯಾರು ಕೊಡೋದು ಬೇಡ, ಇದು ನಮ್ಮದಂತೇಳಿ ನಾವು ತೀರ್ಮಾನ ಮಾಡಿ ಆಗಿದೆ. ಇಲ್ಲಿ ಮೃಗ ಸಂಚಾರ ಮಾಡ್ತಾ ಇಲ್ಲ, ಮೃಗಗಳಿಗೆ ಸ್ವಾತಂತ್ರ್ಯ ಕೊಟ್ಟದ್ದು ಯಾರು? ಯಾರು ಕೊಟ್ಟದ್ದು? ನೀನು ಮೃಗವ? ಯಾಕೆ ವಿಷಯ ಮೃಗಗಳಿಗೆ ಕೊಟ್ಟದ್ದು ಯಾರು? ಮೃಗಗಳಿಗೆ ವನದಲ್ಲಿ ಸಂಚರಿಸಬಹುದು, ಮಾಡಬಹುದಲ್ಲ, ಮುಗಿತಲ್ಲ ಅಲ್ಲಿಗೆ. ಕೋಲು ಕೊಟ್ಟು ಪೆಟ್ಟು ತಿನ್ನುವಂತ ಕೆಲಸ ಹಾಗೆ ಮಾತಾಡ. ಈಗ ನಮ್ಮನ್ನು ವಿಸ್ತಾರ, ಆಮೇಲೆ ವಾಯು ಹಿಡಿಯುವುದ, ಗಾಳಿ ಕೈಯಲ್ಲಿ ಹೀಗೆ. ನನಗೆ ಸ್ವಲ್ಪ ಕೊಡು. ಮುಸುಗುಟ್ಟುವ ಕಾಲೋರಗದ ಮೇಲೆ ಹಾವಿನ ಹೆಸರು ಹೇಳುವಾಗ ನಡುಗುತ್ತದೆ. ಅದರ ಹೆಡೆ ಮೇಲೆ ನರ್ತನ ಮಾಡಿ ಏನು ಎಂತದೊಂದು ಇಷ್ಟೊತ್ತು ಹೇಳಿದೆಯಲ್ಲ, ಎಂತದ್ದು ಸಿಕ್ಲಿಲ್ಲ ನನಗೆ. ಸಿಕ್ಕುದು ಈಗಲ್ಲ, ಗಾಳಿ ಹಿಡಿದ ಹಾಗೆ ಆಯ್ತದು. ಈಗ ಸಿಕ್ಕುದು ಕೊನೆಗೆ, ಈಗಲ್ಲ. ಆದ್ರಿಂದ ನಮ್ಮನ್ನು ಪ್ರಶ್ನಿಸಬೇಡ. ಇಲ್ಲಿ ನಮ್ಮನ್ನು ತಡೆಯುವ ಶಕ್ತಿ ಮತ್ತೊಂದಿಲ್ಲ, ನಮ್ಮದೇ. ನಮ್ಮನ್ನು ಕೆಣಕಿ ಸುಮ್ಮನೆ ಇನ್ನು ಬದುಕು ಉಂಟು ಅಂತ ಗ್ರಹಿಸ್ತೇನೆ. ಅದರ ಮಧ್ಯದಲ್ಲಿಯೇ ಯಾಕೆ ಪ್ರಾಣ ಕಳ್ಕೊಳ್ತೀವಿ? ಮನೆಯಲ್ಲಿ ಹೇಳಿ ಬಂದಿದ್ದೀರಾ? ಯಾರು ಹೇಳಿದ್ ನಾವು. ಈಗ ನೀನು ಹೇಳಿ ಹೊರಟದ? ನಾವು ಹೇಳುವ ಕ್ರಮ ಇಲ್ಲ. ಆದ್ರಿಂದ ಹೇಳೋರು ಮೆಲ್ಲಗೆಲ್ಲಿನ ಸದ್ದಿಲ್ಲದೆ ಹೊರಟ್ರೆ ನಿನಗೆ ಕ್ಷೇಮ. ಇಲ್ಲ
ದೊಡ್ಡ ಪೌರುಷ. ಹೌದೌದು ಗಾಳಿಯನ್ನು ಹಿಡಿತಿ, ಹೌದು. ನೀರನ್ನು ಕುಡಿಯಿತಿ, ಆಕಾಶದ ಎತ್ತರ ಆಯ್ತದು ಉತ್ತರ ಹೇಳ್ತಿ. ಎಷ್ಟು ತೆಗೆದು ಉತ್ತರ ಇಲ್ಲ ನಿನ್ನಲ್ಲಿ. ಹಾಗೆಲ್ಲ ಉತ್ತರ ಹೌದು. ಒಟ್ಟು ಹೀಗೆ ಮಾತಾಡಿಸಿ ಹೆದರಿಸಿ ಓಡಿಸೋ ಯೋಚನೆಯ ನನ್ನದ್ದು. ಇದುವರೆಗೆ ನಿನ್ನನ್ನು ಇಲ್ಲಿ ನೋಡ್ಲಿಲ್ಲ ನಾನು ನಿನ್ನನ್ನು ನೋಡ್ಲಿಲ್ಲ ಅಂದಿ. ನಾನು ಬಹಳ ಕಾಲದಲ್ಲಿ ವಿಹರಿಸುತ್ತಿದ್ದೇನೆ. ನಾನು ಇಲ್ಲಿ ತಿರುಗಾಡ್ತೇನೆ ಯಾವಾಗಲೂ ಅಲ್ಲ. ಕಳೆದ ವಾರ ಬಂದಿದ್ದೇವೆ ಇಲ್ಲಿ ನಾವು. ಕಳೆದ ವಾರ ಇಲ್ಲಿ ನಾವು ಬಂದಿದ್ದೇವೆ. ಪ್ರಚಾರ ಆಗ್ಲಿಲ್ಲ, ಹೀಗೆ ಬಂದು ಅದಕ್ಕೆ ನಾವು ಜನ ಅಲ್ಲ, ನಾವು ಪ್ರಚಾರ ಮಾಡಿ ಬರುದಲ್ಲ. ನೀನು ಇಲ್ಲೇ ತಿರುಗಾಡ್ತಿದ್ದು ಗೊತ್ತಾಯ್ತು ನನಗೆ ಸ್ವಲ್ಪ ಸಮಯದಿಂದ. ಏನಿದ್ರೆ ಅವರಲ್ಲಿ ಮಾತಾಡಿ, ನನ್ನಲ್ಲಿ ಕೆಣಕುದು ಬೇಡ. ಮತ್ತೆ ನೀನು ಮಧ್ಯೆ ಮಾತಾಡ್ಯಾಕೆ? ನನ್ನಲ್ಲಿ ಕೆಣಕ ಅಲ್ಲ, ನೀನು ಮಾತಾಡ್ಯಾಕೆ? ನೀವು ಮಾತಾಡಿ. ಯಜಮಾನ್ರಿ ಇಕೊಳ್ಳಿ. ಏನಯ್ಯ ನೀನು ಮಾತಾಡ್ಯಾಕೆ? ಇಲ್ಲ ಇಲ್ಲ, ಅವ ಮಾತಾಡೋದಿಲ್ಲ ಇನ್ನು. ಇನ್ನೆಲ್ಲಿ ಆದ್ರೂ ಮಾತನಾಡಿದೆ ಅಂತಾದ್ರೆ ನಿಮ್ಮ ಆಣೆ, ನಿಮ್ಮ ಮಗ ಬೇಡ. ನಿನ್ನಂತವ ನನಗೆ ಮಗ. ಏಯ್, ಮರ್ಯಾದೆಯಲ್ಲಿ ಹೇಳ್ತೇನೆ, ನಮ್ಮ ವಿಹಾರ ಧಾಮವಾದಂತಹ ಇವನ ಪ್ರದೇಶವನ್ನು ಬಿಟ್ಟು ಓಡಿದೆ ಅಂತಾದ್ರೆ ಉಳಿತಿ. ನೀನು ನಿಂತೆ ಅಂತಾದ್ರೆ ನಿನ್ನ ಕಾಲು ಕಡಿದೆ. ಜಾಗ ನೋಡಿ ಲಾಗ ಹಾಕಬೇಕು. ಸಿಕ್ಕಿದಲ್ಲೆಲ್ಲ ಲಾಗ ಹಾಕಿದ್ರೆ ಏನಾಗುತ್ತದೆ? ಲಾಗ ಅಂದ್ರೆ ನಮಗೆ ಲಘುವ ಗೊತ್ತುಂಟು, ಗುರು ಗೊತ್ತುಂಟು. ಗುರು ಗೊತ್ತು. ಯಾರು ಗುರು? ಯಾರು ನಿನಗೆ? ನಮಗೆ ನಿಮ್ಮ ಹತ್ರ ಲಘು ಸಾಕು ಗುರು ಇದ್ದಾಗ ಕಾಣುವುದಿಲ್ಲ ನೀನು ನೋಡುವಾಗ. ಗುರು ಇದ್ರೆ ಹೀಗೆ ಆಗ್ತೇನೆ. ಯಥಾರ್ಥವನ್ನೇ ಆಡುವುದು. ತೆಗಿಲಿಕ್ಕೆ ಎಂತ ಈಗ ಯಜಮಾನರ ಒಟ್ಟಿಗೆ ಇರುವಾಗ ಯಜಮಾನರ ದೌರ್ಬಲ್ಯ ಎಲ್ಲ ಹೇಳ್ಬಾರ್ದು. ಅವ ಹೇಳುವುದಿಲ್ಲ, ಅವ ಹೇಳುವ ಕ್ರಮ ಇಲ್ಲ. ಗುರುವೇ ಇಲ್ಲ ಅಂತ ಹೇಳಿ ಯಜಮಾನರಿಗೆ ದೌರ್ಬಲ್ಯವಲ್ಲ. ನಾವು ಲಘುವಾಗಿ ಯಾರು ಕಾಣ್ತಾರೆ ಅವ್ರ ಲಘುವಿನಲ್ಲಿ ಮಾತಾಡುದು. ಅಂದ್ರೆ ಕೇವಲ ಕೇವಲ ರಘು ಜಾಗ ನೋಡಿ ಹಾರಬೇಕಲ್ಲ. ಹೌದೌದು. ಈಗ ನಮ್ಮಲ್ಲಿ ಇಲ್ಲಿ ನಾವು ತಿರುಗಾಡುವುದಕ್ಕೆ ಒಬ್ಬ ಆಕ್ಷೇಪಿಸ್ತಾನೆ ಅಂತೇಳಿ ಆದ್ರೆ ನಾವು ಸುಮ್ಮನಿರೋರು. ಸಣ್ಣ ಹುಡುಗ ಅಂತೇಳಿ ಮೊದಲು ಬಿಟ್ಟೆ, ಇನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ನಿನ್ನ ಹಣೆ ಬರಹವನ್ನು ಬದಲಿಸೇನು. ಎತ್ತಿದ್ದು ಕತ್ತಿ, ಈ ಕತ್ತಿಯನ್ನು ನಾನು ಸರಿಯಾಗಿ ಉಪಯೋಗಿಸಿದ್ರೆ ಇದುವರೆಗೆ ಮಾಡ್ಲಿಲ್ಲ ಉಪಯೋಗ. ಮಾಡಲಿಲ್ಲ. ಈಗ ಬೇಟಾಡ್ಲಿಲ್ವಾ? ಏನಂತ ಬೇಟಾಡಿದ್ದೇವೆ. ಬೇಟಾಡಿ ಎಂತದ್ದು? ಎಂತದ್ದು ಹೇಳು. ಬೇಟೆ ಎಷ್ಟು ಪ್ರಾಣಿಗಳನ್ನು ಕೊಂದಿದ್ದೇವೆ. ನಾನು ಕೂಡ ಹಾಗೆ. ಎಷ್ಟು ಪ್ರಾಣಿಯ ಕೈ ಕಡ್ದಿದ್ದೇವೆ, ಎಷ್ಟು ಪ್ರಾಣಿಯ ಕಾಲು ಕಡ್ದಿದ್ದೇವೆ, ಎಷ್ಟು ಪ್ರಾಣಿಯ ಹೊಟ್ಟೆಯನ್ನು ಬಗೆದಿದ್ದೇವೆ. ತಲೆ ಯಾವುದಾದ್ರು ಕಡಿಯಲಿಲ್ಲ. ಯಾಕೆ ನೀನು ತಲೆ ಕಡಿಲಿಲ್ಲ? ಇವರು ಮೊದಲೇ ಕಡ್ದಿದ್ದಾರೆ. ಆಮೇಲೆ ಕೈ ಕಾಲು ಕಡ್ದು ಹಾಕಿದ್ರಿ ನೀನು. ಈಗ ಹಿಡಿದ ಕರವಾಳ ನಿನ್ನ ಕುತ್ತಿಗೆಗೆ ಬರುವುದರ ಮೊದಲಾಗಿ ಇದು ಪ್ರದರ್ಶನ ಕೇಳ್ಕೊಂಡದ್ದು ಅಂತ ಭಾವಿಸುವೆ. ಮತ್ತೆ ಇದು ಚಂದ ಕಿಟ್ಟುಕೊಳ್ಳೋದು ಹೇಳಬೇಡ. ನಾನು ಎತ್ತಿ ಬೀಸಿದೆ ಅಂತ ಆದ್ರೆ ಏನಾಗುತ್ತದೆ ಗೊತ್ತುಂಟಾ? ನಾನು ಇದನ್ನು ಎತ್ತಿ ಅಂತ ಹೇಳಿದ್ರೆ ಎಲ್ಲಿಗೆ ಬರ್ತದ ಗೊತ್ತುಂಟಾ? ಕೈಯೊಳಗೆ ಕೊರಳಿಗೆ, ನಿನ್ನ ತಲೆಗೆ, ನಿನ್ನ ದೇಹಕ್ಕಿರುವ ಒಂದು ಸಂಬಂಧ ಉಂಟಲ್ಲ, ಈ ಕೊರಳು. ಹೌದು, ಅದು ತುಂಡು ಬೇರೆ ಬೇರೆ ಆಗಿ ಅದೊಂದು ಚಂದ ಕಾಣಬೇಕಲ್ಲ. ನಾನು ನೋಡ್ತಾ ಇರ್ತೇನೆ, ನಾನು ನೋಡ್ತೇನೆ.
ಧರಿಸಿ ಮನದೊಳಗೆ ರಕ್ಕಸನರನು ವಿಕ್ರಮಿ ನಿನ್ನ ಬರೆದ ಕೇಳದೆ ಹೇಳ್ವೆನು. ಬೀಳುವುದು ನಾನ. ಹೇಳು. ಬಾ, ಬಾ, ಬಾ. ಇಲ್ಲಿಗೆ ಬಾ. ನಿಲ್ಲ ಮುಂದೆ ನಿಲ್ಲ. ಬಹಳ ಮಾತನಾಡಿದೆ. ನಾವು ಪಯಣ ಗೆಯ್ಯುವ. ಇನ್ನು ಮಾತು ಮಾತ್ರ, ಪರಾಕ್ರಮ ಏನೂ ಇಲ್ಲ ಅಂತ ಗೊತ್ತಾಯ್ತು ನನಗೆ. ನೀನು ಆಡಿದಷ್ಟು ಮಾಡಿದ್ದೆ, ಈಗ ಹೇಳಿದಷ್ಟು ಮಾಡಬೇಕಾಗಲ್ವ? ಹೌದು, ಮಾಡಬೇಕಿತ್ತು. ಕಡ್ಗ ಎತ್ತಿದ್ದಿ, ಧರೆಗೆ ಉರುಳಿದ್ದಿ. ಕಡೆಗೆ ಎತ್ತಿದ ಹೌದಲ್ಲ. 2.5 ತಿಂಗಳಾಯ್ತು ಮಾಡಲಿಲ್ಲ. ಈಗ ಒಮ್ಮೆ ಆಗುವಾಗ ಸ್ವಲ್ಪ ಮೊನ್ನೆಲ್ಲ ಹೋಗಿದ್ದಾನಂತ ಕೇಳಿದೆ ನಾನು ಕೆಲವು ಕಡೆಗೆಲ್ಲ. ಅಲ್ಲಿ ಹೋದೆ ಮತ್ತೆ ಸಿಕ್ಲಿಲ್ಲ ಅವರಿಗೆ. ಏಯ್, ನಿನ್ನ ತಲೆ ಕಡಿಯುತ್ತೇನೆ. ಸೋತ ನೀನು ಉಳಿಯಬಾರ್ದು, ನಾಳೆ ಉಪಟಳ ಕೊಡಬಾರ್ದು. ನಿನ್ನಂತವ ಈ ವನದಲ್ಲಿ ಬೇಡ. ಹಾಗಾಗಿ ಇದು ಖಡ್ಗದಿಂದ ನಿನ್ನ ಶಿರವ ವೀರ ಕೇಳಲು ನಿನ್ನ ಧೈರ್ಯ ಸಾಹಸಕ್ಕೆ, ನಿನ್ನ ಧೈರ್ಯ ಸಾಹಸಕ್ಕೆ ಸಾಹಸಕ್ಕೆ ಆ ಸುಂದರ ನೀನು ನಿನಗೆ ನಸುದೆಯ ಹೊರೆಯ ನಿರದೀವಿ ಜೊತೆಗೆ ಬರೆಯ ವೀರ ಗೆಳಲು ನಿಲ್ಲ ಧೈರ್ಯದ ಜೊತೆಗೆ ಮೂಲಕದೊಳನೆ ಎಲ್ಲ ನೋಡಿದಗೆ ಸೂಚನೆ ಕೊಡುದು ಎಂತದು? ಎರಡೂ ಕೈ ಕೈ ಕಡಿತೇನೆ ನಾನು. ಎರಡೂ ಕೈ ಜೋಡಿಸಿದ್ದೇನೆ. ನಾನು ಕೂಡ ಹಾಗೆ ಮಾಡ್ತಾ ಇದ್ದೇನೆ. ತಲೆ ಬಾಗುತ್ತಾ ಇದೆ. ಪತಿಂದೇಹಿ ಪತಿಂದೇಹಿ ಇಲ್ಲ ಕರ್ಮ. ನೀವು ಇದು ನಪುಂಸಕರ ಅಲ್ಲ ಹಾಗೆ ಮಾತಾಡ್ತೀನಿ. ನನ್ನದು ಯಾವಾಗ ಹೇಳುವುದು? ನೀನು ಯಾವುದಕ್ಕೆ ಬೇಕಾಗಿ ಕಲ್ತುಕೊಂಡು ಬಂದದ್ದು? ನನಗೆ ಗೊತ್ತುಂಟಲ್ಲ. ಆ ಗೊತ್ತಿದ್ದದನ್ನು ಸಿಕ್ಕಿದಲ್ಲೆಲ್ಲ ಹಾಕುದ. ಪತಿಂದೇಹಿ ಅಂದ್ರೆ ಎಂತದು? ಅದಕ್ಕೂ ಅರ್ಥ ಉಂಟಾ? ಗುರುಗಳು ಹೇಳ್ತಾ ಇದ್ದದ್ದು ಎಂತದು ಕೇಳಿದ್ಯಾ ನೀನು? ಅವ್ರಿಗೆ ಕೆಲಸ ಇಲ್ಲ ಹೇಳಿದ್ರು. ನೀನು ಕೆಲಸ ಇಲ್ಲದ ಸಿಕ್ಕಿದಲ್ಲಿ ಹಾಕಿದೆ ಅದನ್ನು. ಅಯ್ಯ, ಪೂರ್ಣ ಪಾಠ ಹೇಳಿಲ್ವ ಗುರುಗಳಲ್ಲಿ? ಹೇಳ್ತಿದ್ದವ. ಆದ್ರೆ ಒಂದು ಹಾಕುವ ಚಟ ಅಲ್ಲಲ್ಲಿ ಇವರು ಗಳಿಸಿದ್ದು. ಅಯ್ಯ, ಏನು? ನಿನ್ನಲ್ಲಿ ಹೋರಾಟ ಮಾಡಿ ಮರಣವನ್ನು ಕಾಣಬೇಕೆನ್ನುವಂತಹ ಆಶೆಯೂ ಇಲ್ಲ, ಸಂಕಲ್ಪವೂ ಇಲ್ಲ, ಬೇಡೂ ಬೇಡ. ಇಲ್ಲಿಂದ ಯಾಕೆ? ಸಾಯ್ಲಿಕ್ಕೆ ಬಂದದಲ್ಲ ನೀ? ಅಲ್ಲ, ಬದುಕಲಿಕ್ಕೆ ಆಸೆ ಉಂಟು. ಹುಲ್ಲು ಕಡ್ಡಿ ಕಚ್ಚಿದವರನ್ನು ಹುತ್ತ ಪರ್ವತ ಏರಿದವರನ್ನು ಆಯುಧ ಬಿಸಾಡಿದವರು. ಆಯ್ದ ಕೆಳಗೆ ಹಾಕಿದವರು, ಕೆಳಗೆ ಹಾಕಿದವರನ್ನು ಅವ್ರು ಯಾವ ಕಾಲ ನೀರಲ್ಲಿ ನೀರು ಹಾಕದೆ ಏನಾದ್ರೂ ಹೇಳುದವ. ಯುದ್ಧ ಧರ್ಮ ನನಗೆ ಹೇಳಬೇಡ. ಅದೇ ಯೋಧ ನೀತಿ ನಿನಗೆ ಗೊತ್ತುಂಟ.